ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನವೆಂಬರ್ 2. ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಬಂದುಬಿಟ್ಟು ದೀಪಾವಳಿ ಹಬ್ಬ ಇದೆ. ಹಾಗಾಗಿ ಬೆಳಿಗ್ಗೆ ಮಾಡಿರುವಂತಹ ದೋಸೆ ಹಿಟ್ಟು ಇತ್ತು. ನಾಳೆ ಅಂತೂ ಮಾಡೋದಿಲ್ಲ, ನಾಳೆ ಅವಲಕ್ಕಿ ಹಬ್ಬ, ಹಾಗಾಗಿ ಅವಲಕ್ಕಿನೇ ಮಾಡೋದು. ಅದಕ್ಕೋಸ್ಕರ ಇದನ್ನು ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಯಾಕೆ ಮಸಾಲೆ ದೋಸೆ ಮಾಡಬಾರ್ದು, ಕ್ರಿಸ್ಪಿಯಾಗಿ ಬರೋ ಥರ ಹಿಟ್ಟು ಮಾಡಿದ್ದೆ. ಅದಕ್ಕೋಸ್ಕರ ಇವಾಗ ಸಂಜೆಗೆ ಮಸಾಲೆ ದೋಸೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗಿದೆ, ದೋಸೆ ಹಿಟ್ಟು ಕೂಡ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ದೋಸೆ ಮಾಡಬೇಕು. ಚಟ್ನಿ ಪುಡಿ ಮೇಲ್ಗಡೆ ಹಾಕ್ಬಿಟ್ಟು ಮಾಡ್ತೀನಿ. ಇದಾದಮೇಲೆ ಅಡುಗೆ ಮನೆಯೆಲ್ಲ ಇನ್ನೊಂದು ಸಲ ಕ್ಲೀನ್ ಮಾಡಬೇಕು, ಇನ್ನೂ ಕ್ಲೀನ್ ಮಾಡೋದಿದೆ. ನಾಳೆ ಬೆಳಗ್ಗೆ ನಾನು ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ. ನಾವು ಹೇಗೆಲ್ಲ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತೀವಿ ಅನ್ನೋದು, ಅಂದರೆ ಊರಲ್ಲಿ ನಾವು ಆಚರಣೆ ಮಾಡೋದು ಯಾವ ರೀತಿ ನಾವು ಮಾಡ್ತೀವಿ ಅನ್ನೋ ವಿಡಿಯೋ ನಾನು ಹೋದ ವರ್ಷ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬೇಕಿದ್ರೂ ಕೊಟ್ಟಿರ್ತೀನಿ. ಚೆಕ್ ಮಾಡಿ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಓಕೆ, ಇವಾಗ ನಾನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಸಾಲೆ ದೋಸೆ ಪ್ರಿಪೇರ್ ಮಾಡ್ತೀನಿ. ಆದರೆ ಆ ಕ್ಲಿಪ್ಪನ್ನು ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಓಕೆ, ಇಲ್ಲಿ ಇವಾಗ ಮಸಾಲೆ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಮಾಮೂಲಿ ದೋಸೆನ ಯಾವ ರೀತಿ ಸ್ಪ್ರೆಡ್ ಮಾಡ್ತೀನೋ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮನ್ನು ಮಾತ್ರ ತುಂಬ ಲೋನಲ್ಲಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ. ಮೇಲ್ಗಡೆಯಿಂದ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಮೆಲ್ಟ್ ಮಾಡಿರುವಂತಹ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ಇದರಿಂದ ಕೂಡ ದೋಸೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಎಷ್ಟು ಕ್ರಿಸ್ಪಿಯಾಗಿತ್ತು ಅನ್ನೋದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಮೆಲ್ಟ್ ಮಾಡಿರುವಂತಹ ತುಪ್ಪವನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಾಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನಿಲ್ಲಿ ಆಲೂಗಡ್ಡೆ ಪಲ್ಯವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮತ್ತು ಎಕ್ಸ್ಟ್ರಾ ಚಟ್ನಿ ಏನೂ ಮಾಡಿಲ್ಲ, ಇದನ್ನೇ ತಿಂದ್ವಿ. ತುಂಬ ಸಖತ್ತಾಗಿತ್ತು ಕಾಂಬಿನೇಷನ್. ಮತ್ತು ಚಟ್ನಿ ಸಾಂಬಾರೆಲ್ಲ ಬೇಕು ಅನ್ನೋ ಥರ ಇರಲಿಲ್ಲ. ನೋಡಿ, ಇವಾಗ ತೆಗೆದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ರೀತಿ ಮಾಡಿದ್ರೆ ಕಟ್ಟೆ ಆಗೋಗ್ತಿತ್ತು, ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು. ತುಂಬ ಸೂಪರಾಗಿತ್ತು. ಇವಾಗ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತಿನ್ನೋದಕ್ಕೆ ತುಂಬ ರುಚಿಯಾಗಿತ್ತು. ಹೀಗೆ ಬೆಳಿಗ್ಗೆ ಹಿಟ್ಟು ಬೇಕಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಿಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುವಂಥದ್ದು ಆಗಿರಬೇಕು. ನೋಡಿ, ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನಂತರ ಈ ವಿಡಿಯೋನ ನಾನು ನಾಳೆ ದೀಪಾವಳಿ ಹಬ್ಬದ ದಿನ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾಳೆ ಬೆಳಿಗ್ಗೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇವತ್ತು ದೀಪಾವಳಿಯ ಮೊದಲನೇ ದಿನ. ಈ ದಿನ ನಮ್ಮ ಮನೆಯಲ್ಲಿ ತಿಂಡಿಗೆಲ್ಲ ಅವಲಕ್ಕಿಯನ್ನೇ ಮಾಡ್ತಾರೆ. ವೆರೈಟೀಸ್ ಆಫ್ ಅವಲಕ್ಕಿಯನ್ನು ಮಾಡ್ತಾರೆ. ಇವತ್ತು ನಾನಿಲ್ಲಿ ಸಿಂಪಲಾಗಿ ಬೆಲ್ಲದ ಅವಲಕ್ಕಿ ಮತ್ತು ಕಲಸಿದ ಅವಲಕ್ಕಿ, ಒಗ್ಗರಣೆ ಅವಲಕ್ಕಿ, ಮೊಸರು ಅವಲಕ್ಕಿ ಅಷ್ಟನ್ನೇ ಮಾಡ್ತಾಯಿದ್ದೀನಿ. ಇಲ್ಲಾಂತಂದರೆ ತುಂಬ ವೆರೈಟೀಸ್ ಮಾಡ್ತಾರೆ. ಇಲ್ಲಿ ನಾನು ಬೆಲ್ಲದ ಅವಲಕ್ಕಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಅದನ್ನು ಕಲಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೆಲ್ಲದ ಅವಲಕ್ಕಿ ರೆಡಿ. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಇದರ ನೆಕ್ಸ್ಟ್ ಬಂದುಬಿಟ್ಟು ಕಲಸಿದ ಅವಲಕ್ಕಿ, ಅದನ್ನು ಕೂಡ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದೆರಡಕ್ಕೂ ಕೂಡ ತುಂಬ ತೆಳ್ಳಗೆ ಬರುತ್ತಲ್ವ, ಅವಲಕ್ಕಿನೇ ತೊಗೋಬೇಕು. ಅವಲಕ್ಕಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕಡಲೆಕಾಯಿ ಬೀಜ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪೌಡರು, ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ ಉಪ್ಪು ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಕಲಸಿದ ಅವಲಕ್ಕಿ ಕೂಡ ಸರಿಯೋದಕ್ಕೆ ರೆಡಿಯಾಗಿರುತ್ತೆ. ಇಲ್ಲಿ ನಾನು 2 ಅವಲಕ್ಕಿ ಮಾಡೋದನ್ನು ಮಾತ್ರ ತೋರಿಸ್ತೀನಿ, ಉಳಿದಿರೋದು ಎಲ್ರಿಗೂ ಗೊತ್ತಿರುತ್ತೆ ಅನ್ನೋದಕ್ಕೋಸ್ಕರ.
ಈ ಸತಿ ತುಂಬ ಕಮ್ಮಿ ಆಯಿತು. ಇಲ್ಲ ಅಂತಂದರೆ ಜೋಳದ ಅವಲಕ್ಕಿ, ಅವಲಕ್ಕಿ ಚೂಡುವ ತುಂಬ ವೆರೈಟಿಗಳನ್ನು ಮಾಡ್ತಿದ್ರು. ಈ ಸತಿ 4ನೇ ಮಾಡಿದ್ದೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕಲಸಿದ ಅವಲಕ್ಕಿ ಕೂಡ ಸವಿಯೋದಕ್ಕೆ ರೆಡಿ ಆಗುತ್ತೆ. ನಾವಿಲ್ಲಿ ಇವತ್ತು ಯಾವುದೆಲ್ಲ ಅವಲಕ್ಕಿ ಮಾಡಿದ್ವಿ ಅನ್ನೋದನ್ನು ಕೂಡ ಒಂದು ಕ್ಲಿಪ್ಪನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ದೀಪಾವಳಿಯ ಮೊದಲನೇ ದಿನ. ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಸ್ನೇಹಿತರೆ, ನಿಮಗೆ ನನ್ನ ರೆಗ್ಯುಲರ್ ಫಾಲೋವರ್ ಆಗಿ ಗೊತ್ತಿರುತ್ತೆ ಇಲ್ಲಿ ನಾವೇನು ಅಷ್ಟು ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಸಿಂಪಲ್ಲಾಗಿ ದೀಪ ಅಷ್ಟೇ ಹಚ್ಚಿದ್ದೀನಿ ಅಷ್ಟೇ. ಮತ್ತು ಯಾರಿಗೂ ಕೂಡ ಅಷ್ಟೊಂದು ಹೆಲ್ತ್ ಸರಿ ಇಲ್ಲ, ಅದಕ್ಕೋಸ್ಕರ ಏನು ಸ್ಪೆಷಲ್ ಅಡುಗೆ ಏನು ಕೂಡ ಮಾಡಿಲ್ಲ ಈ ಸಲ. ಹಾಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ದೀಪ ಹಚ್ಚಿಬಿಟ್ಟು. ಓಕೆ, ನಾನು ಇವಾಗ ಜಸ್ಟ್ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮತ್ತು ನಾವು ಯಾವ ರೀತಿ ಊರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನಾನು ಮುಂಚೆನೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರ ಲಿಂಕನ್ನು ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡ್ಬೋದು. ಹಳ್ಳಿನಲ್ಲಿ ನಾವು ಯಾವ ರೀತಿಯಾಗಿ ಸೆಲಿಬ್ರೇಟ್ ಮಾಡ್ತೀವಿ ದೀಪಾವಳಿ ಹಬ್ಬನ ಅಂತ. ಓಕೆ, ಇವತ್ತಿನ ದಿನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಏನು ಸ್ಪೆಷಲ್ಲಾಗಿ ಮಾಡಿಲ್ಲ, ನಾವು ಜಸ್ಟ್ ಹಣತೆ ಹಚ್ಚಿಬಿಟ್ಟು ದೇವರ ಸ್ತೋತ್ರ ಹೇಳಿಬಿಟ್ಟು ಅಷ್ಟನ್ನೇ ಸೆಲೆಬ್ರೇಟ್ ಮಾಡಿರೋದು. ಮತ್ತು ತುಂಬ ಪಟಾಕಿ ಎಲ್ಲ ತಂದು ಹಚ್ಚಿ ಎಲ್ಲ ಏನು ಮಾಡೋದಿಲ್ಲ ನಾವು. ಪ್ರತಿ ಸತಿನೂ ತಂದರೆ ಸುರ್ಸುರ್ ಬತ್ತಿ ಅಂತ ಬರುತ್ತಲ್ವ ಅದು, ಮತ್ತು ಫ್ಲವರ್ ಪಾಟು, ನೆಲಚಕ್ರ 3 ತರೋದು. ಅದು ಮಕ್ಕಳಿಗೋಸ್ಕರ ತರ್ತೀವಿ ಅಷ್ಟೇ. ಇವಾಗ ಹಣತೆಯನ್ನು ಹಚ್ಚಿಬಿಟ್ಟು ನಾವಿಲ್ಲಿ ದೀಪಾವಳಿಯ ಮೊದಲನೇ ದಿನವನ್ನು ಸೆಲೆಬ್ರೇಟ್ ಮಾಡಿದ್ವಿ. ಇಷ್ಟೇ ನಮ್ಮ ಈ ವರ್ಷದ ದೀಪಾವಳಿ. ಮತ್ತು ಏನು ಜೋರಾಗಿ ಏನು ಸೆಲೆಬ್ರೇಟ್ ಮಾಡಿಲ್ಲ. ಇದೆಲ್ಲ ಆದಮೇಲೆ ವಡ ಮಾಡಬೇಕು ಅಂತ ಅನ್ನಿಸ್ತು, ಮಾಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡ್. ಅದಕ್ಕೋಸ್ಕರ ಇಲ್ಲಿ ಮಾಡ್ತಾಯಿದ್ದೀನಿ. ವಡ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಆದರೂ ಇಲ್ಲಿ ಉದ್ದಿನ ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರವೆ, ಹಾಗೆ ಕರಿಬೇವಿನ ಸೊಪ್ಪು, ಉಪ್ಪು, ಶುಂಠಿ ಮತ್ತು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಆಯಿತು. ನಾವು ಸೋಡಾ ಎಲ್ಲ ಏನು ಹಾಕೋದಿಲ್ಲ. ಎಷ್ಟು ಬೇಗ ನೀವು ಉದ್ದಿನ ಹಿಟ್ಟನ್ನು ಬೀಸ್ಕೊಂಡು ವಡೆಯನ್ನು ಪ್ರಿಪೇರ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ, ತುಂಬ ಕ್ರಿಸ್ಪಿಯಾಗಿ ಎಣ್ಣೆ ಹೀರ್ಕೊಳ್ದೇ ರೆಡಿ ಆಗುತ್ತೆ. ನೀವು ಲೇಟ್ ಮಾಡಿದಷ್ಟು ಅಂದರೆ ಹಿಟ್ಟು ಸ್ವಲ್ಪ ಹುಳಿ ಬಂದಂಗೂ ಎಣ್ಣೆಯನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಇಲ್ಲಾಂತಂದರೆ ನಿಮ್ಮ ವಡೆ ತುಂಬ ಕ್ರಿಸ್ಪಿಯಾಗಿ ವಿತೌಟ್ ಆಯಿಲ್ ಹೀರ್ಕೊಳ್ದೇ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬೈ ಚಾನ್ಸ್ ನಿಮ್ಮ ವಡೆ ಎಣ್ಣೆಯನ್ನು ಹೀರ್ಕೊಳ್ತಾ ಇದೆ ಅಂತ ಆದರೆ ಈ ಕಾರಣದಿಂದ ಕೂಡ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ವಡೆ. ಇವಾಗ ನೋಡಿ ಸ್ವಲ್ಪ ಬೆಳ್ಳಿಗೆ ಕೂಡ ತೆಗೆದಿದ್ದೀನಿ. ಇನ್ನೊಂದು ಬ್ಯಾಚನ್ನು ಸ್ವಲ್ಪ ಡಾರ್ಕಾಗಿ ತೊಗೊಳ್ತೀನಿ. ಕೆಲವೊಬ್ಬರಿಗೆ ಸ್ವಲ್ಪ ಬೆಳ್ಳಿಗೆ ಇಷ್ಟ, ಕೆಲವೊಬ್ಬರಿಗೆ ಸ್ವಲ್ಪ ಡಾರ್ಕ್ ಕಲರ್ ಬಂದಿರೋದು ಇಷ್ಟ. ಅದಕ್ಕೋಸ್ಕರ ನಾನು ಇಲ್ಲಿ ತೂತು ವಡೆ ಎಲ್ಲ ಮಾಡ್ತಾಯಿಲ್ಲ, ಜಸ್ಟ್ ಸುಮ್ಮನೆ ರೌಂಡಾಗಿ ವಡೆ ಮಾಡ್ತಾಯಿದ್ದೀನಿ. ಎಣ್ಣೆ ಕೂಡ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಚಿಕ್ಕದಾಗಿ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ. ತೂತು ವಡೆ ಮಾಡಿದ್ರೆ 1 ಅಥವಾ 2 ಅಷ್ಟೇ ಬಿಡೋದಕ್ಕೆ ಆಗೋದು. ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಟೈಮ್ ಕೂಡ ತುಂಬ ಜಾಸ್ತಿ ಆಗಿತ್ತು. ಈ ರೀತಿಯಾಗಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು, ಸೋಡಾ ಏನೂ ಹಾಕಿಲ್ಲ, ತನ್ನಿಂತಾನೇ ಚೆನ್ನಾಗಿ ಉಬ್ಕೊಳ್ಳುತ್ತೆ. ನಾನು ಮುಂಚೆನೇ ಹೇಳಿರೋ ಹಾಗೆ ಚೆನ್ನಾಗಿ ಹಿಟ್ಟನ್ನು ಬೀಟ್ ಮಾಡಬೇಕು, ಮತ್ತು ಆದಷ್ಟು ಬೇಗ ನೀವು ಮಾಡ್ಕೋಬೇಕು. ಹಿಟ್ಟು ರೆಡಿ ಮಾಡ್ತಾನೆ ಈ ಕಡೆ ಎಣ್ಣೆಯಲ್ಲಿ ಬಿಡಬೇಕು, ಆವಾಗ ತುಂಬ ಚೆನ್ನಾಗಿ ವಡೆ ಬರುತ್ತೆ. ಇದಕ್ಕೆ ನಾನು ಮತ್ತೆ ಹಚ್ಕೊಳ್ಳೋದಕ್ಕೆ ಅಂತ ಏನು ಮಾಡಿರಲಿಲ್ಲ, ಸಾಂಬಾರು ಮಾಡಿದ್ದಿತ್ತು. ಅದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗೋ ಥರ ಸಾಂಬಾರ ಇತ್ತು. ಅದಕ್ಕೋಸ್ಕರ ವಡ ಮತ್ತು ಸಾಂಬಾರು ಮಾಡಿದೆ ಅಷ್ಟೇ. ಅದಕ್ಕೋಸ್ಕರನೇ ಸ್ಪೆಷಲ್ ಆಗಂತ ಏನೂ ಮಾಡಿಲ್ಲ ನೆಂಚ್ಕೊಳ್ಳೋದಕ್ಕೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು, ಹಾಗೆ ಸಾಂಬಾರು ಜೊತೆ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಈ ರೀತಿ ನಮ್ಮ ದೀಪಾವಳಿಯ ಮೊದಲನೇ ದಿನ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಡೇ ಕೂಡ ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೇ 2, ಡೇ 3 ಎಲ್ಲವೂ ಕೂಡ ಇದೇ ವ್ಲಾಗ್ನಲ್ಲಿ ಇರುತ್ತೆ. ನೀವು ಒಂದೇ ವ್ಲಾಗ್ನಲ್ಲಿ ನಮ್ಮ 3 ದಿನದ ಆಚರಣೆಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು.
ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ದೀಪಾವಳಿಯ 2ನೇ ದಿನ. ಇವತ್ತು ನಾನು ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆ್ಯಕ್ಚುಲಿ ನನಗೂ ಕೂಡ ಇದು ಅನ್ಎಕ್ಸ್ಪೆಕ್ಟೆಡ್ಡು. ಇವತ್ತು ನನ್ನ ಪ್ಲ್ಯಾನ್ ಬೇರೆಯೇ ಇತ್ತು. ಬಟ್ ಆದರೆ ನಮ್ಮ ಮನೆಯವರ ಅಣ್ಣನ ಮನೆಗೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಅವರು ಕೂಡ ಇನ್ವೈಟ್ ಮಾಡಿದ್ದಾರೆ. ಹಬ್ಬನ ಇಲ್ಲೇ ಆಚರಣೆ ಮಾಡೋಣ ಅಂತ ಹೇಳಿದರು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಇದನ್ನೆಲ್ಲ ಮುಂಚೆನೇ ಹೋಗಿದ್ರು. ನಾವಿವಾಗ ರೆಡಿಯಾಗಿಬಿಟ್ಟು ಆಟೋದಲ್ಲಿ ನಾನು ಮತ್ತು ಸನ ಹೋಗ್ತಾ ಇದ್ದೀವಿ. ಅಲ್ಲೇ ಈ ವರ್ಷದ ದೀಪಾವಳಿಯ 2ನೇ ದಿನವನ್ನು ನಾವು ಸೆಲೆಬ್ರೇಟ್ ಮಾಡಿದ್ದು. ಅದು ಕೂಡ ಒಂಥರ ಬೇರೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು. ಇವಾಗ ಅವ್ರ ಮನೆಯನ್ನು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನೀವು ಕೂಡ ನೋಡ್ತಾ ಇರ್ಬೋದು. ಇಲ್ಲಾಂತಂದರೆ ಮನೆಯಲ್ಲೇ ಬೇರೆ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಇನ್ವೈಟ್ ಮಾಡಿರೋದ್ರಿಂದ ಇಲ್ಲೇ ಬಂದೆ. ಇಲ್ಲೇ ನಾವು ಇಬ್ಬರು ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಹಬ್ಬಕ್ಕೆ ತುಂಬ ವೆರೈಟಿ ಅಡುಗೆ ಎಲ್ಲ ಮಾಡಿದರು. ಬಟ್ ನಮ್ಮ ಕಡೆ ಸಿಗುವಂತಹ ಇಲ್ಲಿ ಕಡುಬು ಮಾಡೋದಕ್ಕೆ ಎಲೆ ಸಿಗೋದಿಲ್ಲ. ಅದಕ್ಕೋಸ್ಕರ ಬಾಳೆ ಎಲೆನಲ್ಲೇ ಮಾಡಿದರು. ಸಿಹಿ ಕಡುಬು, ಹಾಗೆ ಸಪ್ಪೆ ಕಡುಬು, ಉಪ್ಪು ಉಪ್ಪಿನಕಾಯಿ, ಚಟ್ನಿ, ಪಾಯಸ, ಕೋಸಂಬರಿ, ಅನ್ನ, ಸಾಂಬಾರು, ತಂಬಳಿ ಎಲ್ಲವೂ ಕೂಡ ಮಾಡಿದರು. ಟೋಟಲಿ ಹಬ್ಬದ ಅಡುಗೆನೇ ಮಾಡಿ ಆಯಿತು. ಈ ಸತಿ ಹಬ್ಬದ 2ನೇ ದಿನ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಆಯಿತು. ಓಕೆ, ಇವಾಗ ನಾವು ವಾಪಸ್ ಮನೆಗೆ ಬಂದುಬಿಟ್ಟು ಕೆಲವೊಂದಷ್ಟು ಸುರ್ಸುರು ಬತ್ತಿ, ನೆಲಚಕ್ರ ಹಾಗೆ ಫ್ಲವರ್ ಪಾಟನ್ನೆಲ್ಲ ತಂದಿದ್ವಿ. ಅದನ್ನು ನಾವಿಲ್ಲಿ ಇವಾಗ ಮೇಲ್ಗಡೆ ಬಂದುಬಿಟ್ಟು ಹೊಡಿತಾ ಇದ್ದೀವಿ. ಪಟಾಕಿ ಅಂತ ಬೇರೆ ಏನೇನು ನಾವು ಯಾವತ್ತೂ ತರೋದಿಲ್ಲ, ಇಷ್ಟನ್ನೇ ತರೋದು ಯಾವಾಗ ತಂದ್ರೂ. ಸನ ಎಲ್ಲ ಇದ್ಲಲ್ವ, ಅವಳಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಿಷ್ಟನ್ನು ತಂದುಬಿಟ್ಟು ನಾವಿಲ್ಲಿ ಮೇಲ್ಗಡೆ ಹೊಡಿತಾ ಇದ್ವಿ. ಮಳೆ ಕಂಟಿನ್ಯೂಸ್ ಆಗಿ ಹೊಡಿತಾನೆ ಇತ್ತು. ಅದರ ಮಧ್ಯೆ ಯಾವಾಗ ಸಿಕ್ಕಿದೆ ಆವಾಗ ಬಂದು ಮೇಲ್ಗಡೆ ಹಚ್ತಾ ಇದ್ದೀವಿ. ನೀವು ಕೂಡ ನೋಡ್ತಾ ಇರ್ಬೋದು, ನೆಲ ಎಲ್ಲ ತುಂಬ ಒದ್ದೆ ಆಗಿದೆ. ತುಂಬ ಬೆಳಿಗ್ಗೆಯಿಂದನೂ ಈ ಸತಿ ದೀಪಾವಳಿ ದಿನ ಮಳೆ ಬೀಳ್ತಾನೆ ಇತ್ತು, 3 ದಿನ ಕೂಡ. ಲಾಸ್ಟ್ ಟೈಮ್ ಕೂಡ ನಮಗೆ ಗಾಡಿ ಪೂಜೆ ಮಾಡೋದಕ್ಕೆ ಕೂಡ ಆಗಿರಲಿಲ್ಲ. ಸಂಜೆ ಮಾಡೋಣ ಅಂತ ಹಾಗೆ ಇಟ್ಕೊಂಡಿದ್ವಿ. ಸಂಜೆ ತುಂಬ ದೊಡ್ಡದಾಗಿ ಬಂದಿತ್ತು. ಹಾಗೆಯೇ ಮಳೆಯಲ್ಲಿ ನೆನ್ಕೊಂಡೇ ಮಾಡಿದ್ರು ನನ್ನ ಹಸ್ಬೆಂಡ್ ಹೋದ ವರ್ಷ ಕೂಡ. ಈ ವರ್ಷ ಕೂಡ ಹಾಗೆ ಆಯಿತು. ಇವಾಗ ನೋಡಿ ತುಂಬ ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ. ಆ ಕ್ಲಿಪ್ಪನ್ನು ಕೂಡ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಅದಕ್ಕೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ದೀಪಾವಳಿ ಬಲಿಪಾಡ್ಯದ ದಿನ. ಇವತ್ತು ನಮ್ಮ ಮನೆಯಲ್ಲಿ ಗಾಡಿ ಪೂಜೆಯನ್ನು ಮಾಡ್ತಾರೆ. ಯೂಶ್ವಲಾಗಿ ತುಂಬ ಜನ ಆಯುಧ ಪೂಜೆ ದಿನ ಕೂಡ ವಾಹನ ಪೂಜೆಯನ್ನು ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ದಿನ ಮಾಡೋದು, ಬಲಿಪಾಡ್ಯದ ದಿನ. ಊರಲ್ಲಿ ಅಷ್ಟೇ, ಇಲ್ಲಿಯೂ ಅಷ್ಟೇ. ನಾವು ಇವತ್ತೇ ಗಾಡಿ ಪೂಜೆಯನ್ನು ಮಾಡೋದು. ಈಗ ಕೂಡ ಮಳೆ ಬರ್ತಾನೆ ಇತ್ತು. ಈ ಸತಿ ಕೂಡ ಮಳೆಯಲ್ಲಿ ನೆಂದುಕೊಂಡೇ ಗಾಡಿ ಪೂಜೆ ಮಾಡೋ ಥರ ಆಯಿತು. ಆದರೂ ಓಕೆ, ಲಾಸ್ಟ್ ಟೈಮ್ ಇನ್ನೂ ತುಂಬ ಮಳೆ ಇತ್ತು. ಈ ಸತಿ ಸ್ವಲ್ಪ ನಿಂತ್ಕೊಳ್ಳೋ ಥರ ಇದೆ. ಹಾಗಾಗಿ ನಾವು ಕೂಡ ಕೆಳಗಡೆ ಬಂದಿದ್ದೀವಿ. ಇಲ್ಲ ಅಂತಂದರೆ ಹೋದ ವರ್ಷ ನಾವು ಯಾರೂ ಕೂಡ ಕೆಳಗಡೆ ಬಂದೇ ಇರಲಿಲ್ಲ. ನನ್ನ ಯಜಮಾನ್ರಷ್ಟೇ ಬಂದು ವಾಹನ ಪೂಜೆಯನ್ನು ಮಾಡಿದರು. ಈ ಸತಿ ಲೈಟಾಗಿ ಮಳೆ ಬೀಳ್ತಾನೆ ಇದೆ. ಕೆಳಗಡೆ ಕೂಡ ನೆಲ ತುಂಬ ಒದ್ದೆ ಆಗಿದೆ, ನೋಡ್ತಾ ಇರ್ಬೋದು ನೀವು. ಹೀಗೆ ಸಿಂಪಲ್ಲಾಗಿ ನಾವು ವಾಹನ ಪೂಜೆಯನ್ನು ಕೂಡ ಇಲ್ಲಿ ಮುಗಿಸಿದ್ವಿ. ಊರಲ್ಲಿ ಕೂಡ
ಇವತ್ತು ಊಟಕ್ಕೆ ಇವತ್ತು ಕೂಡ ಸಿಂಪಲ್ ಊಟನೇ, ಯಾಕೆಂದರೆ ಯಾರಿಗೂ ಕೂಡ ಹೆಲ್ತ್ ಇವಾಗ 1 ತಿಂಗಳಾಯಿತು ಅಷ್ಟೊಂದು ಸರಿಯಾಗಿಲ್ಲ. ನೆಗಡಿ ಒಂಥರ ಜ್ವರ ಬರೋ ಥರ ಸಿಮ್ಟಮ್ಸು ಆ ರೀತಿಯಾಗಿದೆ. ಜ್ವರ ಬಂದಿಲ್ಲ ಆದರೂ ಆ ಥರ. ಅದಕ್ಕೋಸ್ಕರ ಸಬ್ಬಕ್ಕಿ ಪಾಯಸ ಮತ್ತು ಸೌತೆಕಾಯಿ ತಂಬಳಿ ಸಾಂಬಾರು ಮಾಡಿದ್ದೆ. ಇಷ್ಟೇ ನಾನು ಮಾಡಿರೋದು. ಹಾಗೆ ಉಪ್ಪು ಉಪ್ಪಿನಕಾಯಿ ಈ ರೀತಿಯಾಗಿ ಅನ್ನ ಇಷ್ಟನ್ನೇ ಮಾಡಿರೋದು. ಮೊಸರು ಇಷ್ಟು ಮಾಡಿದ್ದೆ ಅಷ್ಟೇ. ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲು ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಹೋ ಯಾಗಕ್ರಮಾರಾಧ್ಯ ರಹಸ್ಯರ್ಪಣ ತರ್ಪಿತ ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ ಷಡಂಗ ದೇವತಾ ಯುಕ್ತ ಷಾಢ್ಗುಣ್ಯ ಪರಿಪೂರಿತ ನಿತ್ಯ ಕ್ಲಿನ್ನ ನಿರ್ಪಮ ನಿರ್ವಾಣ ಸುಖದಾಯಿನಿ ನಿತ್ಯ ಷೋಡಶಿಕಾ ರೂಪ ಶ್ರೀಕಂಠಾರ್ಧ ಶರೀರಿಣಿ. ಇದಾಗಿತ್ತು ಸ್ನೇಹಿತರೆ ನಮ್ಮ ಈ ವರ್ಷದ 3 ದಿನದ ದೀಪಾವಳಿ ಆಚರಣೆ. ಹೇಗನ್ನಿಸ್ತು ನಿಮಗೆ ಅನ್ನೋದನ್ನು ಕಮೆಂಟ್ ಮೂಲಕ ಖಂಡಿತವಾಗಲೂ ತಿಳಿಸಿ. ಹಾಗೆ ನನ್ನ ವೀಡಿಯೋಸನ್ನು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪುತ್ತೆ. ಮತ್ತು ನನಗೆ ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ. ನೀವು ನನ್ನ ವ್ಲಾಗ್ನಲ್ಲಿ ಸಿಂಪಲ್ ವ್ಲಾಗ್ಸ್ ಈ ರೀತಿ ಡೈಲಿ ವ್ಲಾಗ್ಸ್ ನೋಡ್ಬೋದು. ಹಾಗೆ ಹಳ್ಳಿ ವ್ಲಾಗ್ಸ್ಗಳನ್ನು ನೋಡ್ಬೋದು, ರೆಸಿಪೀಸ್ಗಳನ್ನು ನೋಡ್ಬೋದು, ಮಲೆನಾಡು ಶೈಲಿಯ ರೆಸಿಪಿಗಳನ್ನು ನೋಡ್ಬೋದು. ಹಾಗೆ ಟ್ರಾವೆಲಿಂಗ್ ವ್ಲಾಗನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ಮಾಡ್ಬೋದು. ಮತ್ತು ಸ್ನೇಹಿತರೆ, ನಾನು ಇವತ್ತಿನ ವ್ಲಾಗನ್ನು ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಬೇಕಾದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತು ನನ್ನ ಮುಂದಿನ ವಿಡಿಯೋವನ್ನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.